2026 ಮಾರ್ಚ್ ಕುಂಭರಾಶಿ ಮಾಸ ಭವಿಷ್ಯ. ಕುಂಭರಾಶಿಯವರಿಗಂತೂ ಮಾರ್ಚ್ ತಿಂಗಳಲ್ಲಿ ರಾಷ್ಟ್ರಾಧಿಪತಿ ಶನಿ ಗ್ರಹ ಮಾರ್ಚ್ ತಿಂಗಳಲ್ಲಿ ಒಂದಷ್ಟು ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಪರಮೋಚ್ಚ ಸ್ಥಾನದಲ್ಲಿರುವಂತಹದ್ದು ತ್ರಿಗ್ರಹ ಯೋಗ ಬಂದಾಗ ಒಂದಷ್ಟು ಲಾಭದಾಯಕವಾದಂಥದ್ದು ಧನ ಸಂಪತ್ತು ವೃದ್ಧಿ ಆಗುವಂಥದ್ದು ಇರುತ್ತೆ. ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಬಗೆಹರುವಂಥದ್ದು ಇರುತ್ತೆ. ಈಗಾಗಲೇ ಏನಾದರೂ ಸಾಲದ ಸಮಸ್ಯೆಗಳಾಗ್ಬೋದು ಅಥವಾ ದುಡ್ಡಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿದ್ರೆ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಧನ ಲಾಭ ಉಂಟಾಗುವಂಥದ್ದು ಇರುತ್ತೆ. ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಯಾವುದೋ ಬರಬೇಕಾಗಿರುವಂಥದ್ದು ಬಂದಿರೋದಿಲ್ಲ, ದಿಢೀರಂಥ ದುಡ್ಡು ಬರುವಂಥ ಸಾಧ್ಯತೆ ಕುಂಭರಾಶಿಯವರು ಕಂಡು ಬರುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಗ್ರಹಣದ ಪ್ರಭಾವವನ್ನು ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಮಾಡಬಹುದು. ಮತ್ತು ಒಂದಷ್ಟು ಈ ಯೋಗಗಳು ಒಂದು ಯಾವುದೇ ಕೆಲಸ ವಿಳಂಬವಾದರೂ ಲಾಭವನ್ನು ತಂದುಕೊಡುವಂಥದ್ದು ಇರುತ್ತೆ. ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರೆಗೂ ಅಷ್ಟೇ ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುವಂಥದ್ದು, ಹೊಸ ವ್ಯವಹಾರದಲ್ಲಿ ಅನುಕೂಲ ಕಂಡು ಬರುವಂಥದ್ದು ಮತ್ತು ಹೆಚ್ಚು ಅಧಿಕವಾದಂತಹ ಲಾಭವನ್ನು ಕಾಣಬಹುದು ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದನ್ನು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಯಶಸ್ಸನ್ನು ಪ್ರಾಪ್ತಿ ಆಗುವಂಥದ್ದು ಈ ಮಾಸದಲ್ಲಿ ಕುಂಭರಾಶಿಯವರಿಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. ಆದರೆ ಜನ್ಮದಲ್ಲಿ ರಾಶಿಯಲ್ಲಿ ಕುಜ ರಾಹು ಸಂಯೋಗದಿಂದ ಅತಿಯಾದಂತಹ ಕೋಪ ಉಂಟಾಗುತ್ತೆ, ಮಾನಸಿಕ ಒತ್ತಡಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿದ್ದರೆ ಈ ಮಾಸದಲ್ಲಿ ಏನು ಪರಿಹಾರಗಳನ್ನು ಮಾಡ್ಕೋಬಹುದು? ಸಾಧ್ಯವಾದಷ್ಟು ಸಹ ಶುಕ್ರವಾರ ಆಗ್ಬೋದು ಅಥವಾ ವಾರಕ್ಕೊಂದು ಸತಿ ಒಂದಷ್ಟು ದುರ್ಗಾ ಪರಮೇಶ್ವರಿ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಕೊಳ್ಳುವಂಥದ್ದು, ಇಂತಹ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಏನಾದರೂ ಕುಂಭರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಬಂದರೆ ಬಗೆಹರಿಯುವಂಥದ್ದು ಕಂಡುಬರುತ್ತೆ.